ಎಸ್ಸಿನ ಮುಂದಿನ ಕ್ಷೇತ್ರ ಬೆಂಗಳೂರು ಗ್ರಾಮೀಣ. ಡಿ ಕೆ ಸುರೇಶ್ ಅವರು 2019 ಕಾಂಗ್ರೆಸ್ ಗೆದ್ದಂತ ಏಕೈಕ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಅವರ ಜೊತೆ ಕುಸುಮಾರ್ ಹೆಸರು ಕೂಡ ಇದೆ. ಕೇಳಿ ಬರ್ತಿದೆ. ಯಾಕಂದ್ರೆ ಡಿ ಕೆ ಸುರೇಶ್ ಅವರನ್ನ ಆರ್ತಿ ಕಳಿಸೋದು, ಅಲ್ಲಿ ಕಳಿಸೋದು, ಇಲ್ಲಿ ಕಳಿಸಿಲ್ಲ, ಅವ್ರು ರಾಜ್ಯಸಭೆಗೆ ಹೋದಂತ. ಆದರೆ ರಣರಂಗದಿಂದ ಓಡಿ ಹೋಗುವಂತ ವ್ಯಕ್ತಿ ಡಿ ಕೆ ಸುರೇಶ್ ಅಲ್ಲ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸೋತಾಗ ಲೋಕಸಭೆಯಲ್ಲಿ ಗೆದ್ದಿದ್ದು ಏಕೈಕ ವ್ಯಕ್ತಿ ಡಿ ಕೆ ಸುರೇಶ್. ಇಲ್ಲಿ ಏನಿದೆ ಅಂತಂದ್ರೆ ಎಲ್ಲರೂ ಸಚಿವರು ಜವಾಬ್ದಾರಿ ಗೆಲ್ಸ್ಕೋಬೇಕಾದಂಥ ಜವಾಬ್ದಾರಿ ಅವ್ರ ಮಕ್ಕಳನ್ನು, ಅಣ್ಣನೋ, ತಮ್ಮನೋ, ಹೆಂಡ್ತಿನೋ ನಿಲ್ಸಕ್ಕೆ ರೆಡಿ ಆಗವ್ರು ಎಲ್ಲ ಕಡೆ. ಹೌದು, ಪ್ರತಿಷ್ಠೆಯ ಪ್ರಶ್ನೆ. ಎಲ್ಲರೂ ಮಿನಿಸ್ಟ್ರಿಗೂ ಒಂದು ಗೆಲುವು ಸೋಲು ಜವಾಬ್ದಾರಿ ಇದ್ದಾಗ ಡಿ ಕೆ ಅವ್ರಿಗೂ ಗೆಲುವು ಸೋಲು ಜವಾಬ್ದಾರಿ ಇರುತ್ತೆ. ಹೇಗೆ ಮೈಸೂರಲ್ಲಿ ಯತೀಂದ್ರ ಗೆದ್ದು ಬಂದು ಸಿದ್ದರಾಮಯ್ಯ ಅವರ ಸ್ಥಾನವನ್ನು ಉಳಿಸಬೇಕು, ಅದೇ ತರ ಡಿ ಕೆ ಸುರೇಶ್ ಗ್ರಾಮಾಂತರದಲ್ಲಿ ನಿಂತು ಗೆದ್ದು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಸಿಎಂ ಮಾಡಕ್ಕೆ, ಉಳಿಸೋದಲ್ಲ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ಇದೊಂದು ಪ್ರತಿಷ್ಠೆಯ ಇದು. ಇಲ್ಲಿ ಟಿಕೆಟ್ ಫೈಟ್ ಅಂತಲ್ಲ, ಅವ್ರ ನಿರ್ಧಾರ. ಹೌದು, ಡಿ ಕೆ ಶಿವಕುಮಾರ್ ಶಕ್ತಿನೇ ಡಿ ಕೆ ಸುರೇಶ್. ಹಾಗಾಗಿ ಇಲ್ಲಿ ನೋಡಿ, ಎಲ್ಲಿದೇನು ಇಂಪ್ಯಾಕ್ಟ್ ಗೊತ್ತಿಲ್ಲ, ಮೈಸೂರಿಂದ ಯತೀಂದ್ರ, ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ನಿಲ್ಲಲೇಬೇಕಾದಂತ ಒತ್ತಡಗಳಲ್ಲಿದೆ. ಹೌದು, ಇಲ್ಲ ಉಳಿದವ್ರಿಗೆ ಯಾರಿಗೂ ಟಾಸ್ಕ್ ಕೊಡಂಗಿಲ್ಲ ಅವರು. ನಾಯಕ ಉಪನಾಯಕರೇ ಜಾರ್ಕ ಬಿಟ್ರೆ ಹೆಂಗೆ, ಇಲ್ಲಿ ಡಿ ಕೆ ಸುರೇಶ್ ನಿಲ್ಲಲ್ಲ ಅಂತ ಹೇಳ್ತಿಲ್ಲ. ಅದಕ್ಕಾರ ನಿಲ್ತಾರ ಅವರು. ನಾಯಕ ಸಿದ್ದರಾಮಯ್ಯ, ಉಪನಾಯಕ ಡಿ ಕೆ ಶಿವಕುಮಾರ್ ಅವರಿಬ್ರು ರಾಜಕೀಯ ಪ್ರತಿಷ್ಠೆ ಉಳಿವಿನ ಪ್ರಶ್ನೆ ಈ ಲೋಕಸಭೆ. ಹೌದು, ಉಳಿದ ಮಂತ್ರಿಗೆ ಹೆಂಗೆ ಹೇಳ್ತಾರೆ, ಇವರೇ ಆ ಟಾಸ್ಕ್ ಒಪ್ಕೊಳ್ಳಿಲ್ಲ ಅಂದ್ರೆ ಮೈಸೂರನ್ನ ಗೆಲ್ಲಲೇಬೇಕು ಸಿದ್ದರಾಮಯ್ಯ ಸಿಎಂ ಆಗಿ ಉಳಿಯಕ್ಕೆ, ಯತೀಂದ್ರ ಅವ್ರಿಗಾಗಿ. ಗ್ರಾಮಾಂತರ ಗೆಲ್ಲಲೇಬೇಕು ಅವ್ರ ಅಣ್ಣನ್ ಸಿಎಂ ಮಾಡ್ಲಾಕಿ ಡಿ ಕೆ ಸುರೇಶ್. ಹೌದು, ನಾನು ಹೇಳ್ತಾ ನೋಡಿ, ಅಲ್ಲಿ ಸವಾಲು ಸಿದ್ದರಾಮಯ್ಯಂಗೆ, ಇಲ್ಲಿ ಸವಾಲು ಮಗನ್ ಗೆಲ್ಸ್ಕೋಬೇಕು. ಇಲ್ಲಿ ಸುರೇಶ್ ಗೆದ್ದು ತಮ್ಮ ಅಣ್ಣನನ್ನ ಸಿಎಂ ಮಾಡಬೇಕಾಗಿದೆ. ಹೌದು, ಸೊ ಹಾಗಾಗಿ ಡಿ ಕೆ ಸುರೇಶ್ ಬಹುತೇಕ ನಿಲ್ತಾರೆ. ಬಟ್ ಕುಸುಮ ಅಂತ ಬೇರೆ ಬೇರೆ ಚಾನಲ್ ಅವರು ಹಾಕ್ತಾರಲ್ಲ, ನಮ್ಮವ್ರು ಇವ್ರು ಕೇಳಬಾರ್ದಲ್ಲ, ನೀವ್ ಯಾಕೆ ಕುಸುಮ ಅವ್ರ ಹೆಸರು ಹಾಕ್ಲಿಲ್ಲ ಅಂತ. ಹಾಗಾಗಿ ನಾವು ಹಾಕಿದೀವಿ. ಎಲ್ಲಾ ಸಾಧಕರ ಹಿಂದೆ ಗುರುಗಳಿರ್ತಾರೆ. ಆ ಸಾಧಕ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಒಂದು ಗುರು ಮತ್ತೆ ಗುರಿ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನ ಜೀವನದಲ್ಲಿ ಹಣ ಮಾಡೋದೇ ಉದ್ದೇಶ ಅಂತ ಇತ್ತೀಚಿನ ದಿನದಲ್ಲಿ ಅನ್ಕೊಂಡಿದ್ದಾರೆ. ಆದ್ರೆ ಕೈ ತುಂಬಾ ಲಕ್ಷಾಂತರ ಸಂಬಳ ಬರ್ತಿದ್ರು, ಇಲ್ಲ ನಂದಿದಲ್ಲ, ನನ್ ಬೇರೆ ಕೆಲ್ಸನೇ ಇದೆ ಅಂತ ವಾಪಸ್ ಒಂದು ಶಿಕ್ಷಣ ಸಂಸ್ಥೆ ಕಟ್ಟೋಕ್ ಶುರುವಾಗ್ತಾರೆ, ಕೆಲಸ ಮಾಡ್ತಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಈ ಸಾಧಕನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ದಾರಿ ದೀಪ ಆಗಿದ್ದಾರೆ.